ಈ ರೀತಿ ಆಗ್ತಾ ಇತ್ತು. ಈ ಸರ್ತಿ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಇವತ್ತು ರೈತರಲ್ಲಿ ಫಸಲು ಬಂದಿದೆ. ಆದರೆ ಸರ್ಕಾರ ಇದುವರೆಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ನಾವು ಬಾಗೇಪಲ್ಲಿ ರೈತರಲ್ಲಿ ಬಂದಿದ್ದಾರೆ, ಗುಡಬಂಡೆ ಅವ್ರು ಬಂದಿದ್ದಾರೆ, ಗೌರಿಬಿದನವ್ರು ಬಂದಿದ್ದಾರೆ, ಚೋಳೂರು ಬಂದಿದ್ದಾರೆ. ಬಾಗೇಪಲ್ಲಿ ಶಾಸಕರಿಗೆ ಒಂದು ತಿಂಗಳಿಂದಲೇ ನಾವೆಲ್ಲ ರೈತ ಮುಖಂಡರು ಹೇಳಿದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿಷಯ ಹೇಳಿದ್ವಿ. ಸರ್, ಖರೀದಿ ಕೇಂದ್ರ ಪ್ರತಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಶಾಸಕರು ತಕ್ಷಣ ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ್ರು 2 ತಿಂಗಳ ಹಿಂದೆ. ಇಲ್ಲ, ಇವತ್ತು ಅವೈಜ್ಞಾನಿಕವಾಗಿ ಖರೀದಿ ಕೇಂದ್ರ ನಡೀತಾ ಇದೆ, ತಕ್ಷಣ ಬಾಗೇಪಲ್ಲಿಯಲ್ಲಿ ಖರೀದಿ ಕೇಂದ್ರ ಬೇಕು ಅಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದಿರೋದು ನಮ್ಗೆ ಒಂದು ಪತ್ರ ಸಿಕ್ತು. ಆದರೆ ಇದುವರೆಗೂ ಬಾಗೇಪಲ್ಲಿಯಲ್ಲಿ ಖರೀದಿ ಕೇಂದ್ರ ಆಗಲಿಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಆಗಲಿಲ್ಲ, ಗೌರಿಬಿದನೂರಲ್ಲಿ ಆಗಲಿಲ್ಲ, ರಾಜಾನಕುಂಟಲ್ಲಿ ಆಗಿದೆ. ಏನು ಸರ್ ಸಾಹೇಬ್ರೆ ಇದ್ರ ಉದ್ದೇಶ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರೇನು ಇವತ್ತು ಈ ದೇಶದಲ್ಲಿ ಪ್ರಜೆಗಳಲ್ವಾ? ಅವ್ರ ಬೆಳೆ ಕಷ್ಟಪಟ್ಟು ಬೆಳೆ ತೆಗಿತಾ ಇಲ್ವಾ? 1 ಲಕ್ಷಕ್ಕಿಂತ ಹೆಚ್ಚು ಕ್ವಿಂಟಾಲ್ ಬೆಳೆದಿದ್ರು ಕೇವಲ ರಾಜಾನಕುಂಟೆಗೆ ನಮ್ಮ ರೈತ ಮುಖಂಡರೆಲ್ಲ ಹೋಗಿದ್ವಿ ಸರ್. ಕೇವಲ 120ರಿಂದ 130 ಕ್ವಿಂಟಾಲ್ ಅಷ್ಟು ಟನ್ಗಳಷ್ಟೇ ಮೆಕ್ಕೆಜೋಳ ಖರೀದಿ ಮಾಡಿದೆ ಸರ್ ಇದುವರೆಗೆ ರಾಜಾನಕುಂಟೆಯಲ್ಲಿ. 1 ಲಕ್ಷ ಟನ್ ಬೆಳೆದಿದ್ದಾರೆ ಸರ್. ಇವತ್ತು ರಾಜಾನಕುಂಟೆಯಲ್ಲಿ ಹೋಗಿ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಡೈರಿಗಳ ಮುಖಾಂತರ ನೋಂದಣಿ ಮಾಡಬೇಕು ಅಂತ ಆದೇಶ ಹೇಳಿದ್ದಾರೆ ಸರ್. ನಾವು ನೋಡಿದ್ವಿ ಆದೇಶ. 8 ದಿವಸ ಟೈಮ್ ಕೊಟ್ಟಿದ್ದಾರೆ, ಯಾರಿಗೂ ರೈತರಿಗೆ ಮಾಹಿತಿನೇ ಇಲ್ಲ. ಈಗ ಮತ್ತೆ ಪ್ರತಿ ತಾಲೂಕಿನಲ್ಲಿ ಇವತ್ತು ಕೋಚಮೂಲ ಶಿಬಿರ ಕಚೇರಿಗಳಲ್ಲಿ ನೋಂದಣಿ ಮಾಡ್ತಾ ಇಲ್ಲ. ಮೊನ್ನೆ ರಾಜಾನಕುಂಟೆಗೆ ಹೋಗಿದ್ರು, ಅಲ್ಲಿ ಇವತ್ತು ಸರ್ವರ್ ಇಲ್ಲ ಅಂತ ಹೇಳಿದ್ರು ಸರ್. ಅಂದ್ರೆ ಇದೆಲ್ಲ ಇಲ್ಲಿರ್ತಕ್ಕಂಥ ರೈತರನ್ನ ಸರ್ವನಾಶನ ಮಾಡಲಿಕ್ಕೆ ಅಧಿಕಾರಿಗಳು ಇವತ್ತು ಸರ್ಕಾರ ಎಲ್ಲರೂ ಸೇರಿ ದಲ್ಲಾಳಿಗಳಿಗೋಸ್ಕರ ಇವತ್ತು ನಮಗೆ ಇವತ್ತು ಮರಣಶಾಸನ ಮಾಡಲು ಹೊರಟಿದ್ದಾರೆ ಅಂತ ನಮಗೆ ರೈತ ಸಂಘಟನೆಗಳಿಗೆ ಅನುಮಾನ ಬಂದಿದೆ ಸರ್. ನಾವು ಬೆಳೆ ಸಿಕ್ಕೋದೇ ಅಪರೂಪ ಸರ್, ಮಳೆ ಬರೋದೇ ಅಪರೂಪ ಸರ್. ಅಂತ ಅದರಲ್ಲಿ ಬೆಳೆ ಬೆಳೆದು ಇವತ್ತು ಸರ್ಕಾರಗಳು ಈ ರೀತಿ ಅನ್ಯಾಯ ನಮಗೆ ಮಾಡ್ತಾ ಇದ್ರೆ ನಮಗೆ ಭಾರಿ ಬೇಸರ ಆಗಿದೆ. ಮತ್ತೆ ನಾವು ನೋಡಿದ ಅಂಕಿ ಸಂಖ್ಯೆಗಳು ಸರ್ಕಾರ ಒಂದು ಆದೇಶ ಮಾಡಿದೆ. ಮುಖಂಡರು ಮಾತಾಡಿದ್ರು, ನಮಗೆ ಫಸ್ಟ್ 3000 ಟನ್ ರಾಜಾನಕುಂಟೆಗೆ ಇಂಟೆಂಡ್ ಕೊಟ್ಟರು ಸರ್. ಮತ್ತೆ ಇಲ್ಲಿ ರೈತರಿಗೆ ಡಿಮ್ಯಾಂಡ್ ಇಲ್ಲ ಅಂತೇಳಿ 1000ಕ್ಕೆ ಇಳಿಸಿದ್ರು ಸರ್. 4 ದಿವಸಕ್ಕೆ 29/11/2025 3000 ಟನ್ ನಿಗದಿ ಮಾಡ್ತಾರೆ. 3ನೇ ತಾರೀಕು 12ನೇ ತಿಂಗಳು ಅಂದ್ರೆ 4 ದಿವಸಕ್ಕೆ 1000ಕ್ಕೆ ಇಳಿಸ್ಬಿಡ್ತಾರೆ ಸರ್. 4 ದಿನದಲ್ಲೇ ಡಿಮ್ಯಾಂಡ್ ಇಲ್ಲ ಅಂತೇಳಿ 1000ದಿಂದ ಮತ್ತೆ 29ನೇ ತಾರೀಕು 500 ಟನ್ಗೆ ಇಳಿಸ್ಬಿಟ್ಟಿದ್ದಾರೆ ಸರ್. 500ರಲ್ಲಿ 120 ಟನ್ ಖರೀದಿ ಮಾಡಿದೆ ಸರ್. ಯಾಕಪ್ಪ, ನಾವೆಲ್ಲರೂ ರೈತರು ಜೋಳಕ್ಕೆ ನಾವು ಸರ್ಕಾರಕ್ಕೆ MSP ದರದಲ್ಲಿ ಕೊಡಕ್ಕೆ ನಾವ್ಯಾರು ಸಿದ್ಧರಿಲ್ವಾ? ನಡೀತಿರಲ್ಲ. ಯಾಕೆ ಸರ್ ನಮ್ಗೆ ಅನ್ಯಾಯ? ಯಾರು ಕೇಳೋರಿಲ್ಲ, ಮಾಡೋರಿಲ್ಲ ಅಂತೇಳಿ ಇವತ್ತು ಸರ್ಕಾರ ಏನ್ ಸರ್ ಮಾಡ್ತಾ ಇದ್ದೀರಿ? ಜಿಲ್ಲೆಯನ್ನು ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್? APMC ಅವರು ಏನ್ ಮಾಡ್ತಾ ಇದ್ದಾರೆ ಸರ್? ಒಂದು ಭಾಗಕ್ಕೆ ನೋಡಿ ಸರ್ 30,000 ಮೆಟ್ರಿಕ್ ಟನ್ 30,500 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ. ಅವ್ರಿಗೆ 7,000 ನಿಗದಿ ಇದ್ದಿದ್ದನ್ನ 30,500ಕ್ಕೆ ಹೋಗುತ್ತೆ ಸರ್. 3,000 ಇದ್ದಿದ್ದು 500ಕ್ಕೆ ಬರುತ್ತೆ. 500ರಿಂದ 120 ಟನ್ ಖರೀದಿ ಮಾಡಿದ್ದಾರೆ ಸರ್. ಯಾಕೆ ಸರ್ ನಾವೇನಾದ್ರು ದೇಶದಲ್ಲಿ ರಾಜ್ಯದಲ್ಲಿ ಇಲ್ಲ ಸರ್? ನಾವು ಒಂದೇ ಜೋಳದ್ದು ಮಾತಾಡ್ತಾ ಇದೀವಿ ಸರ್. ಜಿಲ್ಲಾಧಿಕಾರಿಗಳು ನಾವು ಈ ಜಿಲ್ಲೆಯಲ್ಲಿ ರೈತರ ವಿಷಯದಲ್ಲಿ ಇವತ್ತು ಎಲ್ಲ ವಿಚಾರಗಳಲ್ಲೂ ಇದೇ ಒಂದು ಉದಾಹರಣೆಗೆ ನಾವು ಇವತ್ತು ಜೋಳವನ್ನು ಮಾಡ್ತಾ ಇದ್ದೀವಿ. ರಾಗಿ ಖರೀದಿ ಪ್ರಕ್ರಿಯೆಯನ್ನು ನೋಂದಣಿಯಲ್ಲಿ ಈಗಾಗಲೇ ನಿಲ್ಲಿಸಿಬಿಟ್ಟಿದ್ದಾರೆ ಸರ್. ಸಂಧಿಗೊಂದು ಬಾರ್ ತೆಗಿತಾ ಇದ್ದಾರೆ, ಗಲ್ಲಿಗೊಂದು ಇವತ್ತು ರೆಸಾರ್ಟ್ ತೆಗಿತಾ ಇದ್ದಾರೆ. ರೈತರಿಗೆ 120 ಕಿಲೋಮೀಟರ್ ಹೋಗಿ ನೀವು ನೋಂದಣಿ ಮಾಡಬೇಕು ಅಂತ ಹೇಳ್ತಿರಲ್ಲ ಸರ್. ಅಧಿಕಾರಿಗಳಿಗೆ ಮಾಹಿತಿ ಇಲ್ವಾ ಸರ್? ಅಧಿಕಾರಿಗಳಿಗೆ ಸ್ವಲ್ಪ ಆದ್ರೂ ವೈಜ್ಞಾನಿಕ ದೃಷ್ಟಿಕೋನ ಇಲ್ವಾ? ಪ್ರಾಕ್ಟಿಕಲ್ ಆಗಿ ಇದಿಲ್ವಾ ಸರ್? ಹೊಸದಾಗಿ ಬಂದಿದ್ದೀರಿ ಇರ್ಲಿ, ಬಟ್ ಇಲ್ಲಿ ಇದಾರಲ್ಲ ಸರ್ ಅಧಿಕಾರಿಗಳು. ಆ ಇಲಾಖೆಗೆ ನಾನು ಹೋಗ್ಬೇಕು, ಈ ಇಲಾಖೆಗೆ ನಾನು ಹೋಗ್ಬೇಕು, ಪೈಪೋಟಿ ಸರ್. ಇಲ್ಲಿ ಪಾಪ ಯಾರು ಕೆಲಸ ಮಾಡಕ್ಕೆ ಪೈಪೋಟಿ ಬೀಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಸರ್. ದಯವಿಟ್ಟು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರನ್ನ ನಾವು ಉಳಿಸಬೇಕು. ತಕ್ಷಣ ನಮ್ಮ ಒತ್ತಾಯ ಏನಿದೆ, ಪ್ರತಿ ಹೋಬಳಿ ಕೇಂದ್ರದಲ್ಲಿ ನಮಗೆ ನೋಂದಣಿ ಪ್ರಕ್ರಿಯೆ ತಕ್ಷಣ ರಾಗಿ ಮತ್ತು ಜೋಳ ಪ್ರಕ್ರಿಯೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗ್ಬೇಕು ಸರ್. ಪ್ರತಿ ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆರಿಬೇಕು ಸರ್. ನಮಗೆ ಇನ್ನ ಏನೆಲ್ಲ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದಾರೆ ಅದೆಲ್ಲವನ್ನ ಸರ್ಕಾರ ಖರೀದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಸರ್. ರಾಗಿ ಎಲ್ಲ ಇವತ್ತು ತಮ್ಗೆ ಗೊತ್ತಿದೆ ಸರ್, ತಮ್ಮ ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಏನು ನಡೀತಾ ಇಲ್ಲ. ರೈತರಿಗಿಂತ ದಲ್ಲಾಳಿಗಳಿಗೆ ಇವತ್ತು ರಾಗಿ ಖರೀದಿ MSP ಉಪಯೋಗ ಆಗ್ತಾ ಇದೆ ಸರ್. ಯಾವುದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದೇನಲ್ಲ.
ರೈತರಿಗಿಂತ ಇವತ್ತು ದಲ್ಲಾಳಿಗಳಿಗೆ ಉಪಯೋಗ ಆಗ್ತಾ ಇದೆ. ಅವರು ಕಾನೂನು ಚಾಪೆ ಕೆಳಗೆ ದೂರ ರಂಗೋಲಿ ಕೆಳಗೆ ತೂರ್ತಾ ಇದ್ದಾರೆ. ಅವೆಲ್ಲ ಬಿಗಿ ಮಾಡಬೇಕು. ರೈತರಿಗೆ ಇಲ್ಲಿ ನಾವೆಲ್ಲ ಅಂತರ್ಜಲ ಇಲ್ಲ, ಯಾವುದೇ ರೀತಿಯಾದಂಥ ನದಿ ನಾಲೆಗಳಿಲ್ಲ ಸರ್. ನಾವೆಲ್ಲ ತುಂಬಾ ಕಷ್ಟಪಟ್ಟು ಬೆಳೀತಕ್ಕಂಥ ರೈತರು, ಬಡ ರೈತರು ಎಲ್ಲ 1 ಹೆಕ್ಟಾರ್ 2 ಹೆಕ್ಟಾರ್ 1 ಎಕರೆ 2 ಎಕರೆಯಲ್ಲಿ ಬೆಳ್ಕೊಂಡು ಇವತ್ತು ಜೀವನ ಮಾಡ್ಕೊಂತ ಇರ್ತಕ್ಕಂಥವ್ರು. ಈ 2400 ರೂಪಾಯಿ ಅನ್ನೋದು ಕೂಡ ನಮಗೆ ಇವತ್ತು ಉತ್ಪಾದನಾ ವೆಚ್ಚಕ್ಕೆ ಸರಿಸಮಾನ ಸರ್. ಇವತ್ತು 1400ರಿಂದ 1600 700ಗೆ ಇವತ್ತು ರೈತರು ತಮ್ಮ ಸಮಸ್ಯೆಗಳಿಗೋಸ್ಕರ ಜೋಳವನ್ನ ಇವತ್ತು ದಲ್ಲಾಳಿಗಳಿಗೆ ಮಾರ್ಕೊಂಡ್ಬಿಡ್ತಾ ಇದ್ದಾರೆ ಸರ್. ತಮ್ಮ ಉತ್ಪಾದನಾ ವೆಚ್ಚ ಕೂಡ ಅವರಿಗೆ ಬರ್ತಾ ಇಲ್ಲ. ಆದ್ರಿಂದ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನಮ್ಮ ಜಿಲ್ಲೆಯಲ್ಲಿ ರೈತರು ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಹೇಳಿಗಳಲ್ಲ ಸರ್, ನಾವು ಹೋರಾಟ ಮಾಡ್ತೀವಿ ಸರ್. ನಮ್ಮ ಕೇಸ್ಗಳಾಕಿದ್ರು, ಲಾಠಿ ಚಾರ್ಜ್ ಆದ್ರು, ಫಿರಂಗಿಗಳು ತಗೊಂಡು ಬಂದ್ರು, ನಾವು ಎದುರಲ್ಲ ಸರ್. ನಾವು ರೈತರ ಪರವಾಗಿ ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥ ಜನ ಸರ್ ಇಲ್ಲಿರ್ತಕ್ಕಂಥದ್ದು. ನಾವು ಬೇರೆ ಕಾನೂನು ಉಲ್ಲಂಘನೆಯನ್ನು ಮಾಡಲ್ಲ. ನಾವು ರೈತರ ಪರವಾಗಿ ಜನಪರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡಬೇಕು ಮತ್ತು ರೈತರ ಪರವಾದಂಥ ಕಾನೂನುಗಳನ್ನ ಸರ್ಕಾರಗಳು ತೆಗಿಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ತಮ್ಮ ಹತ್ರ ಬಂದಿದ್ದೀವಿ ಸರ್. ಯಾರೋ ಪಾಪ ಹೇಳ್ತಾ ಇದ್ರು, ನೀವೆಲ್ಲ ಒಳಗಡೆ ಬರಬಾರ್ದು, ರೋಡಲ್ಲೇ ಇರಬೇಕು, ನಿಮ್ಗೆ ಅದು ಪರ್ಮಿಷನ್ ಇಲ್ಲ ಅಂತ. ದಯವಿಟ್ಟು ಆ ರೀತಿ ರೈತರಿಗೆ ನ್ಯಾಯಯುತವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ರೈತ ಆ ರೀತಿ ತೊಂದರೆ ಕೊಡೋದು ಬೇಡ. ತೊಂದರೆ ಕೊಟ್ಟಿಲ್ಲ, ಕೊಡದೇ ಇರೋದಕ್ಕೆ ಅವರಿಗೆ ಧನ್ಯವಾದಗಳು. ಅದರಿಂದ ನಮಗೆ ಸರ್ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲ ತಾಲೂಕುಗಳಿಂದ ನಾವು ನಮ್ಮ ರೈತರು ತೀರ್ಮಾನ ಮಾಡಿದ್ರೆ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣ ಸಾಕಾಗಲ್ಲ ಸರ್. ಆದ್ರಿಂದ ತಾವು ಒಳ್ಳೆ ಜಿಲ್ಲಾಧಿಕಾರಿಗಳು ಬಂದಿದ್ರಿ. ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬೇಕು. ಅದ್ರ ಭಾರವಾಗಿ ನಮ್ಮನ್ನೆಲ್ಲ ಇನ್ನು ಹಲವಾರು ಸಮಸ್ಯೆಗಳಿಂದ ಇಲ್ಲಿ ರಸ್ತೆಯಲ್ಲಿ ನಿಂತು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ದಿವಸ ತಮ್ಮ ಸಭೆಯನ್ನ ಕರೆದು ಎಲ್ಲ ಇರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂತ ಅರಣ್ಯ ಭೂಮಿ ಇರ್ಬೋದು, ಬಗರುಕುಂ ಸಾಗುವಳಿ ಇರ್ಬೋದು, ಇವತ್ತು MSP ದರ ಇರ್ಬೋದು, APMCಗಳಲ್ಲಿ ಇವತ್ತು ಹಗಲು ದರೋಡೆ ನಡೀತಾ ಇದೆ. ಇವತ್ತು ಆನೆಗಳ ರೀತಿ ದಲ್ಲಾಳಿಗಳು ಬಲ್ತು ಬಿಟ್ಟಿದ್ದಾರೆ. ರೈತರು ಇವತ್ತು ನಾಶ ಆಗಿಬಿಟ್ಟಿದ್ದಾರೆ ಸರ್. ತಾವು ಜಿಲ್ಲೆಯಲ್ಲಿ ಯಂತ್ರಾಂಗ ಇದೆಯಾ ಇಲ್ವಾ, ಸರ್ಕಾರ ಇದೆಯಾ ಇಲ್ವಾ ಅಂತ ಇವತ್ತು ಅನುಮಾನ ಬಂದತಕ್ಕಂಥ ನೋಡ್ತಾ ಇದೀವಿ ಸರ್. ದಯವಿಟ್ಟು ಈ ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಸಭೆ ಮಾಡಿ ನಮ್ಮ ಎಲ್ಲ ರೈತ ಮುಖಂಡರನ್ನ ಕರೆದು ನಾವು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇದೀವಿ ಸರ್. ಕರೆದು ಈ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅಂತೇಳಿ ಇಲ್ಲಿ ನಮ್ಮ ಬಂದಿರತಕ್ಕಂಥ ಅನೇಕ ಮುಖಂಡರು ಬಂದಿದ್ದಾರೆ ಸರ್. ಇನ್ನು ಹಲವಾರು ಇಲ್ಲಿ ಇದ್ದಾರೆ, ಎಲ್ಲ ಮುಖಂಡರಿದ್ದಾರೆ. ನಮ್ಮ ಜನರ ರೈತರ ಪರವಾಗಿ ಬಂದಿರತಕ್ಕಂಥ ನಮ್ಮ ಎಲ್ಲ ಏಕೆಆರ್ಎಸ್ನ ಜನರ ಮುಖಂಡರ ಮತ್ತು ಕಾರ್ಯಕರ್ತರ ಪರವಾಗಿ ಈ ಒಂದು ಮನವಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ತಾವು ಮಾತಾಡಬೇಕು ಅಂತ ತಮ್ಮಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀವಿ ಸರ್.